They used burnt bricks for the construction of the houses and important buildings. ಪ್ರಮುಖವಾದಂತಹ ಕಟ್ಟಡಗಳು ಮತ್ತು ಮನೆಗಳ ನಿರ್ಮಾಣಕ್ಕಾಗಿ ಅವರು ಏನು ಬಳಕೆ ಮಾಡ್ತಾ ಇದ್ರು? ಸುಟ್ಟ ಇಟ್ಟಿಗೆಗಳನ್ನು. ಹಾಗಂತ ಹೇಳ್ಬಿಟ್ಟು ಅವರು ಬೇಕ್ಡ್ ಬ್ರಿಕ್ಸ್ ನ ಯೂಸ್ ಮಾಡಿಲ್ಲ ಅಂತಿಲ್ಲ. ಡ್ರೈನೇಜ್ಗೆ ಏನ್ ಮಾಡ್ತಾ ಇದ್ರು? ಬೇಕ್ಡ್ ಬ್ರಿಕ್ಸ್ ಅಂದ್ರೆ ಬಿಸಿಲಿನಲ್ಲಿ ಏನು ಒಣಗಿಸ್ತಾರಲ್ಲ, ಆ ಬೇಕ್ಡ್ ಬ್ರಿಕ್ಸ್ ಎಲ್ಲಿ ಯೂಸ್ ಮಾಡ್ತಾ ಇದ್ರು? ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಡ್ರೈನೇಜಸ್, ಒಳಚರಂಡಿಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಬರ್ಂಟ್ ಬ್ರಿಕ್ಸ್ ನ ಎಲ್ಲಿ ಯೂಸ್ ಮಾಡ್ತಾ ಇದ್ರು? ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೌಸಸ್ ಅಂಡ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್. ಆ ಮತ್ತೆ ಇನ್ನೊಂದು ನೆನಪಿಡಿ, ಆ ಒಂದು ಇಟ್ಟಿಗೆ ಕೂಡ ಏನಿರ್ತಾ ಇತ್ತು? ಒಂದು ರೇಷಿಯೋನ ಫಾಲೋ ಮಾಡ್ತಾ ಇದ್ರು ಅವರು, 4:2:1. ಸಿಮಿಲರ್ ಇರಬೇಕು, ಅದು ಕಟ್ಲಿಕ್ಕೆ ಏನಾಗುತ್ತೆ ನಿಮಗೆ? ಈಸಿ ಆಗುತ್ತೆ, ಹೌದೋ ಇಲ್ಲೋ? ಸೊ ಆ ರೀತಿ ರೇಷಿಯೋದಲ್ಲೂ ಕೂಡ ಅವ್ರು ಏನ್ ಮಾಡಿದ್ದಾರೆ? ಇಟ್ಟಿಗೆಗಳನ್ನ ಬಳಕೆ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರಲಿಲ್ಲ. ಈಚ್ ಅಂಡ್ ಎವ್ರಿ ಹೌಸ್ ಹ್ಯಾಡ್ ಇಟ್ಸ್ ಓನ್ ವೆಲ್. ಬಾವಿ, ಪ್ರತಿಯೊಂದು ಮನೆಗೆ ಏನಾಗ್ತಾ ಇತ್ತು? ಬಾವಿ ಇರ್ತದೆ. ಆ ಮನೆಗೆ ಇವಾಗ ಬಾವಿ ಇದೆ ಅಂದ್ಮೇಲೆ ನೀರ್ ಹೇಗೆ ಸಪ್ಲೈ ಮಾಡ್ತೀರ? ಸೊ ಎರಡು ರೀತಿಯಾದಂತ ಡ್ರೈನೇಜ್ ಸಿಸ್ಟಮ್ ಅವರು. ಒಂದು ಡ್ರೈನೇಜ್ ಸಿಸ್ಟಮ್ ಏನು? ಸಿವೇಜ್ ವಾಟರ್ ಹೋಗ್ಲಿಕ್ಕೆ. ಇನ್ನೊಂದು ಡ್ರೈನೇಜ್ ಸಿಸ್ಟಮ್ ಏನಕ್ಕೆ? ಟು ಸಪ್ಲೈ ದ ವಾಟರ್ ಟು ದ ವೆಲ್. ಕ್ಯಾನಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಆ ಕ್ಯಾನಲ್ ಇಂದ ಪ್ರತಿಯೊಂದು ಮನೆಗೆ ಚಿಕ್ಕದಾದಂತ ಮತ್ತೆ ಕಾಲುವೆಗಳನ್ನ ಮಾಡ್ತಾ ಇದ್ರು ನೀರ್ ಸಪ್ಲೈ ಮಾಡಲಿ. ಈಚ್ ಅಂಡ್ ಎವ್ರಿ ಹೌಸ್ ವಾಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಪ್ರತಿಯೊಂದು ಮನೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇತ್ತು. ಇನ್ನೊಂದು ಡ್ರೈನೇಜ್ ಸಿಸ್ಟಮ್ ಏನಕ್ಕಿದೆ? ಅದು ಟು ಸಪ್ಲೈ ಫ್ರೆಶ್ ವಾಟರ್. ಇವಾಗ ಅದನ್ನ ಮೆಜರ್ಮೆಂಟ್ ಮಾಡಬೇಕು, ವೇಟ್ ಮಾಡಬೇಕು, ಎಷ್ಟು ಭಾರ ಇದೆ ಅಂತ ಹೇಳ್ಬಿಟ್ಟು. ಸೊ ದೇ ಸ್ಟಾರ್ಟೆಡ್ ಯೂಸಿಂಗ್ ದ ವೇಟ್ಸ್ ಅಂಡ್ ಮೆಜರ್ಸ್. ಯಾವ ರೀತಿ ಇರ್ತಾ ಇತ್ತು? ಬೈನರಿ ಮತ್ತೆ ಡೆಸಿಮಲ್ ಸಿಸ್ಟಮ್ ಅಲ್ಲಿ ವೇಟ್ಸ್ ಅಂಡ್ ಮೆಜರ್ಸ್. ಯೂಶಲಿ ಲೈಮ್ ಸ್ಟೋನ್ ನ ಯೂಸ್ ಮಾಡ್ತಾ ಇದ್ರು. ಲೈಮ್ ಸ್ಟೋನ್ ಆಗಿರಬಹುದು, ಚರ್ಟ್ ಅಂತ ಬರುತ್ತೆ ಇನ್ನೊಂದು ಕಲ್ಲು, ಅದನ್ನ ಯೂಸ್ ಮಾಡ್ತಾ ಇದ್ರು. ಲೈಮ್ ಸ್ಟೋನ್, ಬಳಪದ ಕಲ್ಲು ಅಂತ ಗೊತ್ತಾನು, ಲೈಮ್ ಸ್ಟೋನ್, ಅದನ್ನ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಆ ವೇಟ್ಸ್ ನ ರೆಡಿ ಮಾಡ್ಲಿಕ್ಕೆ ಕಲ್ಲುಗಳನ್ನ. ಮೇಜರ್ಲಿ ದೇ ವಾಂಟ್ ಟು ಯೂಸ್ ಚರ್ಟ್ ಅಂಡ್ ಲೈಮ್ ಸ್ಟೋನ್. ನೆಕ್ಸ್ಟ್